ಬೆಂಗಳೂರಿನಲ್ಲಿ ವಾಹನ ಸವಾರರು ಟ್ರಾಫಿಕ್ ದಟ್ಟಣೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಫ್ಲೈ ಓವರ್ಗಳ ಮೊರೆ ಹೋಗ್ತೀವಿ. ಅದಲ್ಲದೆ ಸರ್ಕಾರ ಕೂಡ ಹಲವು ಫ್ಲೈ ಓವರ್ಗಳನ್ನು ನಮಗೆ ಕೊಟ್ಟಿದೆ. ಆದರೆ ಫ್ಲೈ ಓವರ್ ಮೇಲೆ ಹತ್ತುತ್ತೀರಾ? 1000 ಸಲ ಯೋಚನೆ ಮಾಡಿ. ಬೆಂಗಳೂರಿನಲ್ಲಿ ವಾಹನ ತಗೊಂಡು ಹೊರಗಡೆ ಹೋಗೋರೆ 1000 ಸಲ ಯೋಚನೆ ಮಾಡಲೇಬೇಕು. ಯಾಕಂದ್ರೆ ನಿಮ್ಮ ಬಲಿಗಾಗಿ ಫ್ಲೈ ಓವರ್ಗಳು ಕಾದು ಕೂತಿವೆ. ನಾವು ಸ್ವಲ್ಪ ಯಾಮಾರಿದ್ರೆ ಆಪತ್ತು ಖಂಡಿತ. ಸರಿಪಡಿಸೋದು ಯಾವಾಗ ಅನ್ನೋ ಪ್ರಶ್ನೆ ಕಳೆದ 1-2 ವರ್ಷದಿಂದ ಕೇಳ್ತಾನೆ ಇದ್ದೀವಿ. ತಡೆಗೋಡೆ ಹೆಂಗಿದೆ ಅಂತಂದ್ರೆ ಅದ್ರ ಮೇಲೆ ವಾಲ್ ನಿಂತ್ಕೊಂಡ್ರೆ ಆಟೋಮೆಟಿಕ್ಲಿ ಬಿದ್ದೋಗ್ಬಿಡ್ಬಹುದು. ಅಂಥ ತಡೆಗೋಡೆಗಳು, ಮೇಲ್ಸೆತುವೆ ಮೇಲಿನ ತಡೆಗೋಡೆಗಳಲ್ಲಿ ಬಿರುಕು. ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಕೆಳಗೋಡಾಡೋರು ಮತ್ತು ಮೇಲ್ಗಡೆ ಓಡಾಡೋರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ. ಫ್ಲೈಓವರ್ ಸರಿಪಡಿಸಿ ಅಂತ ಹೇಳಿ ಈಗಾಗಲೇ ನಾಗರಿಕರೇ ಮನವಿ ಮಾಡ್ತಿದ್ದಾರೆ. ಶಿಥಿಲಾವಸ್ಥೆಗೆ ತಲುಪಿಟ್ಟಿವೆ ಬಹುತೇಕ ಫ್ಲೈಓವರ್ಗಳು. ಆ ವಿಜುವಲ್ಸ್ಗಳನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡೇಂಜರಸ್ ಇವು ಅಂತ. ಮೇಲ್ಗಡೆ ಈ ಫ್ಲೈಓವರ್ನ ಮೇಲ್ಭಾಗದಲ್ಲಿ ನೀವು ಗಮನಿಸ್ತೀರಲ್ಲ, ಆ ಮೇಲ್ಭಾಗದಲ್ಲಿ ಅದು ಬಿರುಕು ಬಿಟ್ಟು ಹೋಗಿದೆ. ಯಾವಾಗ ಬೇಕಾದರೂ ಬೀಳಬಹುದು. ತಡೆಗೋಡೆ ಅನ್ನೋದು ಅದು ಸಮರ್ಪಕವಾಗಿ ಕಟ್ಟಿದಾರ? ನಿಜವಾಗ್ಲೂ ಅದರ ಉದ್ದೇಶ ತಡೆಯೋ ಗೋಡೆನಾ ಅಥವಾ ಒಂದು ಬ್ರಿಡ್ಜನ್ ಮೇಲೆ ಸೈಡಲ್ಲೇನೋ ಇರಬೇಕಲ್ಲ ಅಂತ ಹೇಳಿ ಕಟ್ಟಿ ಹೋಗಿದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ನೋಡಿ, ಇದಕ್ಕೇನಾದರೂ ವಾಹನ ಗುದ್ದಬೇಕಾ? ಜಸ್ಟ್ ಹೋಗಿ ನೀವು ಕೈಯಲ್ಲಿ ತಳ್ಳಿದ್ರು ಬಿದ್ದು ಹೋಗುತ್ತೆ. ಅಂಥ ಕಳಪೆ ಕಾಮಗಾರಿ ಇದು. ಯಾವಾಗ ಯಾರ ತಲೆ ಮೇಲೆ ಹೇಗೆ ಬೀಳುತ್ತೆ ಅನ್ನೋದೇ ಸದ್ಯಕ್ಕೆ ಗೊತ್ತಿಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ನ ತಡೆಗಟ್ಟೋಕ್ಕೆ ಅದೆಷ್ಟೋ ಫ್ಲೈಓವರ್ ಹಾಗೆ ಅದೆಷ್ಟೋ ಅಂಡರ್ ಪಾಸ್ಗಳು ನಿರ್ಮಾಣ ಆಗಿದೆ. ಕೇವಲ ನಿರ್ಮಾಣವಾಗಿದೆ ಅಷ್ಟೇ, ಅದರ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಸದ್ಯ ನಾನು ಇವಾಗ ಮಾಲ್ಗಳದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು ಮಾಲ್ಗಳವನ್ನ, ಅಂದರೆ ಏನು ಸುಮ್ನಹಳ್ಳಿಯಿಂದ ಬನಶಂಕರಿಗೆ ಹೋಗುವಂತಹ ಮಾರ್ಗ ಇದು. ಈ ಒಂದು ಮಾರ್ಗದಲ್ಲಿ ಸದಾ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಕೆಲವೊಂದಿಷ್ಟು ಆಕ್ಸಿಡೆಂಟ್ಗಳು ಕೂಡ ಆಗುತ್ತೆ. ಹಾಗಾಗಿ ಈ ಒಂದು ಭಾಗದಲ್ಲಿ ಒಂದು ಫ್ಲೈಓವರ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಒಂದು ಫ್ಲೈಓವರ್ ಎಷ್ಟರ ಮಟ್ಟಿಗೆ ದುಸ್ಥಿತಿಯಲ್ಲಿದೆ ಅಂತ ನೀವು ನೋಡ್ತಾ ಇರಬಹುದು. ಏನು ಫ್ಲೈಓವರ್ನ ಗೋಡೆ ಅಂತಲೇ ಹೇಳ್ಬೋದು, ಆ ಒಂದು ಗೋಡೆ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಲಿ ಆ 2 ಕಂಬಗಳನ್ನ ಏನು ಒಂದು ದಾರ ತಂತಿ ಹಾಕಿ ಕಟ್ಟಿರುವಂಥದ್ದು, ಹಾಗೆ ಅಲ್ಲಲ್ಲಿ ಬಿರುಕು ಬಿಟ್ಟಿರುವಂಥದ್ದು. ಈ ಒಂದು ಫ್ಲೈಓವರ್ನ BDA ನಿರ್ಮಾಣ ಮಾಡಿದೆ, ಹಾಗೆ BBMP ನಿರ್ವಹಣೆ ಮಾಡ್ತಿದೆ. ಕಳೆದ ಬಾರಿಯೂ ಕೂಡ ಈ ರೀತಿ ಏನು ಫ್ಲೈಓವರ್ಗಳು ಬಿರುಕು ಕಂಡಾಗ ಅದನ್ನು BBMP ಗುರುತಿಸಿ ನಿರ್ವಹಣೆಯೂ ಕೂಡ ಮಾಡಿದೆ. ಆದರೆ ಪದೇ ಈ ಒಂದು ಫ್ಲೈಓವರ್ಗಳಲ್ಲಿ ಇಂಥ ಬಿರುಕು ಕಾಣಿಸ್ತಾ ಇರೋದ್ರಿಂದ ಸಾರ್ವಜನಿಕರು ಜೀವವನ್ನು ಕೈಲಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಫ್ಲೈಓವರ್ ಮೇಲ್ಗಡೆನೂ ಎಷ್ಟು ವಾಹನಗಳು ಓಡಾಡುತ್ತೋ ಫ್ಲೈಓವರ್ ಕೆಳಗೂ ಕೂಡ ಅಷ್ಟೇ ಪ್ರಮಾಣದ ವಾಹನಗಳು ಓಡಾಡುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ 4 ದಿಕ್ಕಿನಲ್ಲೂ ಕೂಡ ಫ್ಲೈಓವರ್ನ ಕೆಳಭಾಗದಲ್ಲಿ ವಾಹನಗಳು ಚಲಾಯಿಸ್ತಿರುವುದು, ಹಾಗೆ ಭಾರಿ ವಾಹನಗಳೆಲ್ಲವೂ ಕೂಡ ಫ್ಲೈಓವರ್ನ ಮೇಲ್ಗಡೆ ಚಲಾಯಿಸುತ್ತೆ. ಹೀಗಾಗಿ ಈ ಒಂದು ಏನು ವಾಹನಗಳು ಓಡಾಡಬೇಕಾದ್ರೆ ಅಕಸ್ಮಾತ್ ಆ ಒಂದು ತಡೆಗೋಡೆ ಬಿದ್ದರೆ ಸಾರ್ವಜನಿಕರ ಜೀವಕ್ಕೆ ಯಾರು ಹೊಣೆ ಎನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಯಾಕಂತ ಹೇಳಿದ್ರೆ ಕೇವಲ ಅದು ಬಿದ್ದಾಗ ಮಾತ್ರ ಅದನ್ನ ನಿರ್ವಹಣೆ ಮಾಡೋದಂತಲ್ಲ, ಅದು ಬೀಳೋಕ್ಕಿಂತ ಮುಂಚೆನೇ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದು ಎಲ್ಲ ಅಧಿಕಾರಿಯ ಕರ್ತವ್ಯ ಕೂಡ ಆಗಿದೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಮಾಲ್ಗಳದಲ್ಲಿರುವಂತಹ ಈ ಒಂದು ಫ್ಲೈಓವರ್ನ ದುಸ್ಥಿತಿಯನ್ನು ಸರಿಪಡಿಸಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಅದೆಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಕೆಲವೊಂದಿಷ್ಟು ಸಾರ್ವಜನಿಕರ ಪ್ರಾಣ ಹೋಗುವಂತಹ ಚಾನ್ಸಸ್ ಕೂಡ ಹೆಚ್ಚಾಗಿದೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಫ್ಲೈಓವರ್ನ ರೆಡಿ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.